ಹಾಯ್, ವೆಲ್ಕಮ್ ಟು ಮೈ ಚಾನಲ್. ಬ್ರೂನೋ ಎದ್ದಿದ್ದಾನೆ ಈಗ. ಅವನಿಗೆ ತಿಂಡಿ ತಿನ್ನಿಸಿ ಆಟ ಆಡಿಸ್ತೇನೆ ಸ್ವಲ್ಪ ಹೊತ್ತಲ್ಲಿ. ಆಮೇಲೆ ನಮಗೆ ನಾನು ಸಿಗ್ತಾನೆ. ತಿಂಡಿ ಅಂದರೆ ಅದೇ ನಾರ್ಮಲ್ ತಿಂಡಿ ಅವನಿಗೆ ಕೊಡೋದು. ನಾನು ಪೆಡಿಗ್ರಿ ಮತ್ತು ಹಾಲು ಅಥವಾ ಸ್ಯಾಮಲ್ ಕೊಡ್ತೇನೆ. ಅವ್ನು ಯಾವ ತಿಂತಾನೆ ಅವನ ಮೇಲೆ ಡಿಪೆಂಡ್, ಅದು ಅದನ್ನೇ ಕೊಡೋದು ನಾನು. ಇವನಿಗೆ ಇಲ್ಲಿ ಈ ಕೆಲಸ, ತಿಂಡಿ ಎಲ್ಲ ತಿಂದು ಇಲ್ಲಿ ಅಡಿಕೆ ಸುಲಿಯುವುದು, ಚಪ್ಪಲ್ ತಗೊಂಡು ಬರೋದು. ಈ ಚಪ್ಪಲು ಅಲ್ಲೆಲ್ಲೋ ಇತ್ತು, ನಾನು ತರೋದು ಹೀಗೆ ಇಲ್ಲಿ ಆಟ ಆಡಲಿಕ್ಕೆ. ಟಾಯ್ಸ್ ಉಂಟು, ಬಟ್ ಅವನಿಗೆ ಟಾಯ್ಸಿಗೆ ಅಷ್ಟು ಅಂತ ಇಂಟ್ರೆಸ್ಟ್ ಎಲ್ಲ ಕಾಣ್ತದೆ. ನೈಟ್ ರೂಮಲ್ಲಿದ್ದರೆ ಟಾಯ್ಸ್ ಎಲ್ಲ ಆಟ ಆಡ್ತಾನೆ. ಹೊರಗೆ ಬಂದ ಕೂಡಲೇ ಅವನಿಗೆ ಈ ಥರ ಅಡಿಕೆ ಅಥವಾ ಅಡಿಕೆಯ ಸಿಪ್ಪೆ ಅದೆಲ್ಲ ಭಾರಿ ಇಷ್ಟ ಆಗೋದು ಆಟ ಆಡಲಿಕ್ಕೆ ಎಲ್ಲ. ಇಲ್ಲಾಂದ್ರೆ ಅಮ್ಮನ ಚಪ್ಪಲ್, ಇನ್ನು ಕಿವಿಗೆ ಗಾಳಿ ಹೋದಾಗ ಆಗ್ತದೆ, ಹಾಗೆ ಹೀಗೆಲ್ಲ ಓಡ್ತಾ ಇರ್ತಾನೆ ಇಲ್ಲಿ. ಪೈಪ್ ಸಿಕ್ಕಿದೆ, ಒಂದು ನಿಮಿಷ. ನೋ ಬ್ರೂನೋ, ಈಗ ಪೈಪ್ ನನ್ನ ಕೈಗೆ ಸಿಕ್ಕಿತ್ತು, ಹೇಗೋ ಓಡಿಸಿದ ನಾನು, ಹೇಗೋ ಹಿಡ್ದೆ. ಈಗ ಇಲ್ಲಿ ಆಚೆ ಈಚೆ ನೋಡ್ತಾ ಇದ್ದಾನೆ, ಎಲ್ಲಿ ಹೋಯ್ತು ನನ್ನ ಪೈಪ್ ಅಂತ. ಪೈಪೆಲ್ಲ ಅಭ್ಯಾಸ ಆದರೆ ಕಷ್ಟ, ಹಾಗೆ ನಾನು ಮತ್ತೆ ತೆಗ್ದೆ ಅವನ ಬಾಯಿಂದ. ಈ ಪೈಪ್ ಇದೆ ಅವನ ಬಾಯಲ್ಲಿ, ಯಾವುದೋ ಒಂದು ಪೀಸ್ ಅಷ್ಟೇ ಇದು. ಅಕ್ಕ ಬಂದಿದ್ದಾಳೆ ಇವತ್ತು, ಇಲ್ಲಿ ಥರ ಮಲಗಿದ್ದಾಳೆ. ಈ ಆ್ಯಂಗಲ್ಲೇ ಸರಿ ಇಲ್ಲ ನನ್ನದು. ಆಗದಿಂದ ಬ್ರೂನೋ ಬೇಕು ಅಂತ ಹೇಳ್ತಾನೆ, ಬಟ್ ಬ್ರೂನೋ ಅಡಿಗೆ ಹೋಗಿ ಮಲಗಿದ್ದಾನೆ. ಇವಳು ನಿದ್ದೆ ಲೋಕಲ್ಲ ಇವಳಿಗೆ. ಈಗ ಆಟ ಆಡಲಿಕ್ಕೆ ಶುರು ಮಾಡಿದ್ದಾನೆ. ನಿದ್ದೆ ಎಲ್ಲ ಬಿಟ್ಟಿದೆ ಅನ್ನೋದು. ನಾ ಇಲ್ಲಿ ಕೆಳಗೆ ಮೊಬೈಲ್ ಇಟ್ಟಿದ್ದೇನೆ, ಈ ಹ್ಯಾಂಗಲ್ ಫಿಕ್ಸ್ ಮಾಡಿದ್ದೇನೆ ಸದ್ಯಕ್ಕೆ. ಅಕ್ಕ ಇದ್ಲು ಶ್ರುತ, ಅಕ್ಕನ ಜೊತೆ ಆಟ ಆಡ್ತಾ ಇದ್ದ. ಹಾಗೀಗ ಇಲ್ಲಿ ಬಂದಿದ್ದಾನೆ. ಆ್ಯಕ್ಚುಲಿ ನಿದ್ದೆ ಮಾಡಲಿಕ್ಕೆ ಅಂತ ಬಂದದ್ದು. ಇಲ್ಲಿ ಟಾಯ್ ಕಾಣಲಿಕ್ಕೆ ಸಿಕ್ಕಿತ್ತು. ಕಚ್ಚತಾನೆ ಭಯಂಕರ. ಒಂದು ನಿಮಿಷ, ಟಾಯ್ ಕೊಡ್ತೆ ಟಾಯ್ ಕೊಡ್ತೇನೆ. ಬಿಡುದೇ ಇಲ್ಲ, ಹಿಡ್ಕೊಂಡ್ರೆ ಗಟ್ಟಿ ಹಿಡ್ಕೊಳ್ತಾನೆ ಕೆಲವೊಮ್ಮೆ. ಇದನ್ನದೊಂದು ಟಾಯ್, ಅದೊಂದು ಬಾಲ್. ಹೋಗ್ತಾನೆ ಆಚೆ ಈಚೆ ಅದ್ರೊಟ್ಟಿಗೆ. ಸಿಕ್ಕಿತ್ತೀಗ ಟಾಯ್. ಮೊಬೈಲ್ ಕಚ್ಚಲಿಕ್ಕೆ ಬಂದ. ಬಿಡು 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 ಬಿಡು. ಹೀಗೆ ಮೊಬೈಲ್ ಸಹ ಕಚ್ತಾ ಇರ್ತಾನೆ ಇವನು. ಮೇಂಟೈನ್ ಮಾಡ್ಬೇಕು ಇವನೊಂದು ಸ್ವಲ್ಪ. ಅವನಿಗೆ ಈ ಥರ ಆಟ ಆಡ್ಲಿಕ್ಕೆ ಒಂದು ಪಿಲ್ಲೋ ಏನಾದರೂ ಬೇಕಾಗ್ತದೆ. ಅದರ ಮೇಲೆ ಕೂತು ಎಲ್ಲ ಆಟ ಆಡೋದು. ಈಗ ಅರ್ಧ ಕೂತಿರೋ ಅದರ ಮೇಲೆ, ಅರ್ಧ ಹೊರಗುಂಟು, ಹಾಗೆಲ್ಲ ಬಂದ. ಈಗ ಪಾಪ ನಿದ್ದೆ ಬರ್ತಾ ಉಂಟು, ಹಾಗೆ ಸ್ವಲ್ಪ ಇದಾಗಿದೆ. ಅಲ್ಲೊಂದು ಬಾಕ್ಸ್ ಕಾಣ್ತಾ ಉಂಟಲ್ಲ, ಅದು ತಂದ ದಿನ ನಾ ಇಲ್ಲಿ ಇಟ್ಟದವನಲ್ಲಿ ಮಲಗಿಸ್ಬೋದು ಅಂತ ಆ ಬಾಕ್ಸಲ್ಲಿ. ಬಟ್ ಅದರಲ್ಲಿ ಮಲಗಲಿಲ್ಲ. ಅಲ್ಲಿ ಆ ಸೈಡೆಲ್ಲ ವೈಟ್ ಕಲರ್ ಬಾಕ್ಸ್ ಇರೋ ನೀರು ಯಾವತ್ತೂ ಫ್ರೆಶ್ ನೀರು ಇಟ್ಟು ಬಿಡ್ತಾನೆ. ಬೇಕಾದಾಗ ಹೋಗಿ ಕುಡ್ಲಿ ಅಂತ ಆಟ ಆಡಿ ಎಲ್ಲ ಬೇಕಾಗ್ತದೆ ಅವನಿಗೆ. ಇನ್ನು ಆ ಬಾಕ್ಸ್ ತೆಗಿಬೇಕು ಅಲ್ಲಿಂದ. ಹೀಗೆ ಅದನ್ನು ಯೂಸ್ ಮಾಡೋದಿಲ್ಲ ಅವನು. ಅವನಿಗೆ ಅದು ಇಷ್ಟ ಕೂಡ ಇಲ್ಲ. ಅದರೊಳಗೆ ಹಾಕಿದ ಕೂಡಲೇ ಅಲ್ಲಿಂದ ಎದ್ದು ಬರ್ತಾನೆ, ಬೇಡ ಅದು ಅಂತ. ಸೊ ಅದನ್ನು ತೆಗಿಬೇಕು ಇವತ್ತು ಅಲ್ಲಿಂದ. ಇವನು ನನ್ನ ಜೊತೆನೇ ಮಲಗೋದು ಬೆಡ್ಡಲ್ಲಿಯೇ. ಅಂದರೆ ನಾನು ಕೆಳಗೆ ಹಾಸಿಗೆ ಹಾಕಿ ಮಲಗೋದು. ಈಗ ಬೆಡ್ ಮೇಲೆ ಮಲಗಿದ್ರೆ ಪ್ರಾಬ್ಲಮ್ ಆಗ್ತದೆ, ಯಾಕಂದರೆ ಅವನು ಅರ್ಧದಲ್ಲಿ ಕೆಳಗೆ ಬರಲಿಕ್ಕೆ ನೋಡ್ತಾನೆ, ಇಳಿಲಿಕ್ಕೆ ನೋಡ್ತಾನೆ. ಚಿಕ್ಕಲ್ಲ, ಸೊ ಅವನು ಕೆಳಗೆ ಇಳಿಯುವಾಗ ಕೈಗೆಲ್ಲ ತಾಗಿದ್ರೆ ಅಂತ ಹೆದರಿಕೆ ಆಗ್ತದೆ. ಈಗ ನಾನು ಕೆಳಗೆ ಹಾಸಿಗೆ ಹಾಕಿ ಇಲ್ಲೇ ಮಲಗೋದು ಅವನ ಜೊತೆ. ಇವತ್ತು ರೂಮ್ ಸ್ವಲ್ಪ ಸರಿ ಮಾಡಬೇಕು ನನಗೆ. ಹೇಗೂ ಸ್ಯಾಟರ್ಡೇ ಅಲ್ಲ, ಸ್ವಲ್ಪ ಫ್ರೀ ಇದ್ದಾನೆ ಇವತ್ತು, ಹಾಗೆ ಸ್ವಲ್ಪ ಒಂದು ಅರೇಂಜ್ ಮಾಡ್ತಾನೆ ಈಗ. ನನಗೆ ಒಂದು ಬೆಲ್ಟ್ ಇರಲಿಲ್ಲ, ಸೊ ನಾನು ಮೊನ್ನೆ ಆರ್ಡರ್ ಮಾಡಿದ್ದೆ ಬೆಲ್ಟ್. ಇವತ್ತು ಬಂದು ಡೆಲಿವರಿ ಆಗಿದೆ ಇವತ್ತು. ನಾನು ಹಾಕಿದ್ದೇನೆ, ತುಂಬ ಚಿಕ್ಕ ಬೆಲ್ಟ್. ಆ್ಯಕ್ಚುಲಿ ನಾನು ಆರ್ಡರ್ ಮಾಡಿದ್ದು ಬೇರೆ, ಬಂದದ್ದು ಬೇರೆ. ನಾನು ಇಲ್ಲಿ ಡಿಸೈನ್ ಎಲ್ಲ ಇರುವ ಬೆಲ್ಟ್ ಆರ್ಡರ್ ಮಾಡಿದ್ದು, ಬಟ್ ಇಲ್ಲಿ ಬಂದು ಸ್ವಲ್ಪ ಪ್ಲೇನ್ ಬೆಲ್ಟ್ ಆಗಿದೆ. ಬಟ್ ಸ್ಟಿಲ್ ಪರವಾಗಿಲ್ಲ, ಚೆಂದ ಕಾಣ್ತಾ ಉಂಟು ಇವನಿಗೆ, ಕ್ಯೂಟ್ ಕಾಣ್ತಿದ್ದಾನೆ. ಸೊ ಇಟ್ಸ್ ಓಕೆ. ಅದರೊಂದು ಚಿಕ್ಕ ಚಿಕ್ಕ ಬೆಲ್ಸ್ ಕೂಡ ಉಂಟು ಇಲ್ಲಿ. ಅಂದರೆ ಇರಿಟೇಟ್ ಆಗುವಷ್ಟು ಸಹ ಇಲ್ಲ, ಅವನಿಗೆ ಲೈಟಾಗಿ ಒಂದು ನಾಯ್ಸ್ ಬರ್ತಾ ಉಂಟು ಅಷ್ಟೇ. ಕ್ಯೂಟ್ ಕಾಣ್ತಿದ್ದಾನೆ ಇವನು. ಊಟ ತಿಂಡಿ ಎಲ್ಲ ಆಗಿದೆ, ಒಂದು ರೆಕಾರ್ಡ್ ಮಾಡಲಿಲ್ಲ. ನಾರ್ಮಲ್ ಸೇಮ್ ಪೆಡಿಗ್ರಿ ಎಲ್ಲ ಕೊಟ್ಟದ್ದು. ನಂದು ಸಹ ಊಟ ಎಲ್ಲ ಆಯಿತು. ಹಾಗೆ ಈಗ ನನ್ನ ಜೊತೆ ಆಟ ಆಡ್ತಾ ಇದ್ದಾನೆ ಇಲ್ಲಿ ಬೆಡ್ಡಲ್ಲಿ ಮಲಗಿಸಿ. ಸ್ವಲ್ಪ ಹೊತ್ತಲ್ಲೇ ಮಲಗ್ಬೋದು. ಇನ್ನು ಹೊರಗಡೆ ಕರ್ಕೊಂಡು ಹೋದೆ ಆಟ ಆಡಲಿಕ್ಕೆ ಅಂತ, ಬಟ್ ತುಂಬ ಬಿಸಿಲು ಉಂಟು, ತುಂಬ ಸೆಕೆ ಉಂಟು. ಹೋದ ಕೂಡಲೇ ಫುಲ್ ಸೇಂಗ್ತಾನೆ. ಹಾಗೆ ಮತ್ತೆ ಅಲ್ಲಿ ಬೇಡ ಅಂತ ಅನಿಸಿ ಇಲ್ಲಿ ಒಳಗೆ ಕರ್ಕೊಂಡು ಬಂದಿದ್ದೇನೆ. ಫ್ಯಾನ್ ಹಾಕಿದ್ದೇನೆ. ಈಗ ಸ್ವಲ್ಪ ಹೊತ್ತಲ್ಲಿ ಈಗ ಆಟ ಆಡಿ ಅಲ್ಲೇ ಮಲಗ್ತಾನೆ ನೋಡಿ. ಈಗ ಅವನ ಬೆಲ್ಟ್ ಚೆಂದ ಕಾಣ್ತಾ ಉಂಟು. ಇದು ಅವನ ಬೆಲ್ಟ್. ಹಾಂ, ಎಲ್ಲ ಪಿಂಕ್ ಐಟಮ್ಸ್ ಇಂದ ಸರೌಂಡ್ ಆಗಿದ್ದಾನೆ ಇವನು. ಪಿಂಕ್ ಟೆಡ್ಡಿ, ಪಿಂಕ್ ಕಾಲರ್, ಪಿಂಕ್ ಅವನ ಟಾಯ್. ಪಾಪ ಟೆಡ್ಡಿ ಬಿತ್ತಿ ಅವನದು, ಕೊಟ್ಟೆ ಅವನಿಗೆ ವಾಪಸ್. ಹೀಗೆ ಇಟ್ಕೊ. ಈಗ ನೋಡಿ ಸಿಂಬಾ, ಅದೇ ಸೇಮ್ ನಾನು ನಿನ್ನೆ ಹೇಳಿದ ಹಾಗೇನೆ ಇವನು. ಅವನ ನಾರ್ಮಲ್ ಪ್ಲೇಸಲ್ಲಿ ಇಲ್ಲ, ಟೆಂಪರರಿ ಪ್ಲೇಸಲ್ಲಿ ಇದ್ದಾನೆ. ಇನ್ನು ಅವನಿಗೆ ಊಟ ಕೊಡಿಸಿ ವಾಕಿಂಗ್ ಆಗಿ ಆಮೇಲೆ ವಾಪಸ್ ಅವನ ನಿಜವಾದ ಜಾಗದಲ್ಲಿ ಕಟ್ಟಿ ಹಾಕೋದು. ಈಗ
ಈಗ ನಾನೊಬ್ರು ನನ್ನ ವಾಕಿಂಗ್ ಹೊರಟಿದ್ದಾನೆ, ಇವನದು ಊಟ ಆಗಬೇಕಷ್ಟೇ, ಆಮೇಲೆ ಇವನ ವಾಕಿಂಗ್ ಇವತ್ತು. ಫಸ್ಟ್ ಇವನಿಗೆ ಊಟ, ಆಮೇಲೆ ವಾಕಿಂಗ್ ಮಾಡಿಸೋದು. 5 o'clock ಊಟ, 5:30ಗೆ ವಾಕಿಂಗ್, 5:20 ರೇಂಜಿಗೆ ವಾಕಿಂಗ್ ಇವನಿಗೆ. ಗುಡ್ ಬಾಯ್ ಇವ, ಗುಡ್ ಬಾಯ್. ಇವತ್ತು ನಮ್ಮದು ಲೊಕೇಶನ್ ಚೇಂಜ್ ಆಗಿದೆ ವಾಕಿಂಗಿಗೆ. ನಾವು ನಿನ್ನೆ ಹೋದದ್ದು ಹೊಸ ತೋಟ, ಇವತ್ತು ನಾವು ನಮ್ಮ ಮೊದಲನೇ ತೋಟಕ್ಕೆ ಹೋಗ್ತಿದ್ದೇವೆ. ಅಂದರೆ ಅಲ್ಲಿ ಎಂತ ಆಗ್ತದೆ ಅಂತ ಹೇಳಿದರೆ, ಅಲ್ಲಿ ರಬ್ಬರ್ ಕಾಯಿ ಉಂಟು, ಅದನ್ನು ಬ್ರುನೋ ತಿಂತಾನೆ. ಹಾಗೆ ಅಲ್ಲಿ ಹೋಗುದಿಲ್ಲ ನಾವು. ಇವತ್ತು ನಮ್ಮ ಅಡಿಕೆ ತೋಟಕ್ಕೆ ಹೋಗ್ತೇವೆ, ಇದು ಇನ್ನೊಂದು ಅಡಿಕೆ ತೋಟ. ಹಾಗೆ ಇಷ್ಟು ಚಿಕ್ಕ ಬ್ರೂನನ್ನು ವಾಕಿಂಗ್ ಮಾಡಿಸ್ಲಿಕ್ಕೆ 3 ಜನ ಹೋಗ್ತಿದ್ದೇವೆ. ಈಗ ನಾವು ನಮ್ಮ ಗೇಟಿಂದ ಹೊರಗಡೆ ಬಂದಿದ್ದೇವೆ, ಸ್ವಲ್ಪ ಹೊರಗಡೆ ಹೋಗುವ ಅಂತ ಬ್ರೂನನ್ನು ಕರ್ಕೊಂಡು. ಇಲ್ಲಿ ಒಂದು ಎತ್ಕೊಂಡಿದ್ದೇವೆ, ಬಿಕಾಸ್ ಅಲ್ಲಿ ಮುಂದೆ ದನ ಉಂಟು, ಹಾಗೆ ಒಂದು ಬಿಡೋದು ಬೇಡ ಅಂತ. ದನ ಹೇಗೆ ರಿಯಾಕ್ಟ್ ಮಾಡ್ತಾ ಅಂತ ಗೊತ್ತಿಲ್ಲ, ಇನ್ ಕೇಸ್ ಅಟ್ಯಾಕ್ ಮಾಡಲಿಕ್ಕೆ ಬಂದರೆ ನನ್ನ ಕೈಯಲ್ಲಿದ್ದಾನೆ ಇವನು. ಅಲ್ಲಿ ಮುಂದೆ ದನ ಉಂಟು, ಇಲ್ಲಿ ನೋಡಿ ಆಗೆಲ್ಲ ಹೀಗೆ ನಿಂತಿದೆ. ನಿನ್ನ ಹೆಸರು ಎಂತ? ನೀನು? ಇಬ್ರು ಅಣ್ಣ ತಮ್ಮ ಅಂದ್ರು. ಈಗ ಸ್ವಲ್ಪ ಕಂಪ್ಲೇಂಟ್ ಮಾಡ್ತಾ ಇದ್ರು, ತಮ್ಮ ಎಂತ ಮಾಡ್ತಾನೆ, ಅಣ್ಣ ಎಂತ ಮಾಡ್ತಾನೆ ಅಂತ. ತಮ್ಮ ಹೇಳುದು ಅಣ್ಣ ಜೋರು ಅಂತ, ಅಣ್ಣ ಹೇಳುದು ತಮ್ಮ ಜೋರು ಅಂತ. ಯಾರು ಜೋರ್ಲಿಕ್ಕೆ? ಅಣ್ಣ ಜೋರು. ನಿಂಗೆ ಯಾರು ಜೋರು? ಇಬ್ರು ಹತ್ತದ ನಿಲ್ಲಿ ನೋಡ. ಈಗ ಹೇಳಿ, ಯಾರು ಜೋರು ಯಾರು ಪಾಪ ಅಂತ. ನೀನಂತ ಹೇಳ್ತಿ? ಅಯ್ಯೋ ದೇವರೇ. ಇಲ್ಲಿ ಬಿಸಿ ಬಿಸಿ ಗೋಳಿ ಬಜ್ಜಿ ರೆಡಿ ಆಗ್ತಾ ಉಂಟು, ಅಮ್ಮ ಮಾಡ್ತಿರೋದು. ಎಂತೆಲ್ಲ ಹಾಕಿದೆ ಇದಕ್ಕೆ? ಇದಕ್ಕೆ ನೀರುಳ್ಳಿ, ಬೇವು ಸೊಪ್ಪು, ಮತ್ತೆ ಕಾಯಿಮೆಣಸು. ಟೇಸ್ಟ್ ಮಾಡಿ ನೋಡ್ತೇನೆ ಹೇಗಾಗಿದೆ ಅಂತ. ಚೆಂದಾಗಿದೆ. ಇವತ್ತು ಮನೆಗೆ ಅಕ್ಕ ಬಂದಿದ್ದಾಳೆ, ಹಾಗೆ ಅಮ್ಮ ಸ್ಪೆಷಲ್ ಮಾಡಿದೆ ಇವತ್ತು ಗೋಳಿ ಬಜ್ಜೆ. ನೀವು ಮಂಗಳೂರವರಾದ್ರೆ ನಿಮಗೆ ಗೊತ್ತಿರ್ಬೋದು ಗೋಳಿ ಬಜ್ಜೆ ಎಲ್ಲ. ಇದನ್ನು ಫ್ರೈ ಮಾಡಿ ಮಾಡುವಂಥದ್ದು, ತುಂಬ ಟೇಸ್ಟ್ ಇರ್ತದೆ. ಇದ್ರ ಜೊತೆ ಚಟ್ನಿ ಹಾಕಿದೆ ಕೂಡ ತುಂಬ ಚೆಂದ ಆಗ್ತದೆ. ಚಟ್ನಿ ನಾನು ಪ್ರಿಫರ್ ಮಾಡೋದಿಲ್ಲ, ನನಗೆ ಈ ಥರ ತಿನ್ನಲಿಕ್ಕೆ ಇಷ್ಟ ಇಲ್ಲ, ನಾನು ಸಾಸ್ ಹಾಕ್ಕೊಳ್ತೇನೆ ಕೆಲವೊಮ್ಮೆ. ಇದ್ರ ಜೊತೆ ಬಿಸಿ ಬಿಸಿ ಚಾಯ್ ಇದೆ, ತುಂಬ ಚೆಂದ ಆಗ್ತದೆ. ಸೊ ನಾನು ಹೋಗಿ ಟೀ ಮಾಡಿ ತರ್ತೇನೆ, ಆಮೇಲೆ ಸಿಗ್ತೇನೆ ನಿಮಗೆ. ಟೀ ಮಾಡಲಿಕ್ಕೆ ನಾನು ಈ ಟೀ ಪೌಡರ್ ಯೂಸ್ ಮಾಡೋದು, ಸೊಸೈಟಿ ಮಸಾಲಾ ಫ್ಲೇವರ್ ಟೀ. ತುಂಬ ಚೆಂದ ಉಂಟು. ನಿಮಗೆ ಮಸಾಲಾ ಚಾಯ್ ಎಲ್ಲ ಇಷ್ಟ ಇದೆ, ತುಂಬ ಚೆಂದ ಆಗ್ತದೆ ಇದು. ನೀವು ಟ್ರೈ ಮಾಡಿ ನೋಡಿ. ನಾನು ಮಾಡಿದ್ದೆ ಬಿಸಿ ಬಿಸಿ ಚಾ, ಗೋಳಿ ಬಜ್ಜಿ, ಅದ್ರ ಜೊತೆ ಸಾಂಬಾರ್ ಎಲ್ಲ ರೆಡಿ ಉಂಟು. ಇನ್ನು ಚಂದ ಎಂಜಾಯ್ ಮಾಡ್ಬೇಕು ಈಗ. ಟೇಸ್ಟಿ ಉಂಟು, ಸಾಂಬಾರ್ ಜೊತೆ ಸ್ವಲ್ಪ ಜಾಸ್ತಿ ಟೇಸ್ಟಿ ಆಗ್ತಾ ಉಂಟು. ಎಲ್ಲ ಎಂಜಾಯ್ ಮಾಡ್ತಾ ಇದ್ದೇನೆ, ತೋರಿಸ್ತೇನೆ ನಿಮಗೆ ನೀವೇ. ಈಗ ಸಿಂಹನ ಕರ್ಕೊಂಡು ವಾಕಿಂಗ್ಗೆ ಬಂದಿದ್ದೇವೆ. ಈಗ ಇವತ್ತು ನಾನು, ಅಕ್ಕ, ಅಪ್ಪ ಕೂಡ ಬಂದಿದ್ದಾರೆ. ಸ್ವಲ್ಪ ಲೇಟ್ ಆಯ್ತು ಇವತ್ತು, 6:45 ಏನೋ ಆಗ್ತಾ ಬಂತು. ನಾನು ನಿಮಗೆ ನಿನ್ನೆ ವ್ಯೂ ತೋರಿಸ್ತೇನೆ ಅಂತ ಹೇಳಿದ್ದೆ, ಬಟ್ ಇವತ್ತು ನಾನು ಬರುವಾಗಲೇ ಲೇಟ್ ಆಗಿದೆ. ಸೊ ನನಗೆ ಯಾವ ವ್ಯೂ ಸಹ ತೋರಿಸ್ಲಿಕ್ಕೆ ಆಗ್ತಿಲ್ಲ. ನನಗೆ ಸಿಗ್ತಿರೋ ವ್ಯೂ ಇದು ಈಗ ಫುಲ್ ಕತ್ತಲೆ. ಫ್ಲ್ಯಾಶ್ ಲೈಟ್ ಆನ್ ಮಾಡಿದ್ದೇನೆ ಈಗ. ಅಲ್ಲಿ ಅವರು ಮುಂದೆ ಹೋಗ್ತಾ ಇದ್ದಾರೆ. ಈಗ ನಾನು ಸಿಂಹನ ವಾಕಿಂಗ್ ಎಲ್ಲ ಮುಗಿಸಿ ಫ್ರೆಶ್ ಆಗಿ ಬಂದೆ. ಬ್ರೂನನ ಊಟ ಕೂಡ ಆಯಿತು, ಆಟ ಎಲ್ಲ ಆಯಿತು. ನಾನು ರೆಕಾರ್ಡ್ ಮಾಡಲಿಲ್ಲ. ಈಗ ಟೈಮ್ ಆಗ್ತಾ ಬಂತೀನಿ ನಿದ್ದೆ ಮಾಡಲಿಕ್ಕೆ. ಅವನ್ನ ನಿದ್ದೆ ಮಾಡಿಸಿ ನಾನು ಸಹ ಮಲಗ್ತೇನೆ. ನಿಮಗೆ ಈ ಬ್ಲಾಗ್ ಇಷ್ಟ ಆಗಿದ್ರೆ ಲೈಕ್ ಮಾಡಿ, ಶೇರ್ ಮಾಡಿ, ಸಬ್ಸ್ಕ್ರೈಬ್ ಮಾಡಿ. ಬಾಯ್. ಇವನ ಕಡೆಯಿಂದ ಕೂಡ ಬಾಯ್.